ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಶಿಲ್ಪ. ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಲಾಗಲ್ಲಿ ನಾನು ನನ್ನ ಮುಖ್ಯ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಚಿಕ್ಕ ಮಗನ ನೋಡ್ತಾ ಇರ್ಬೋದು. ಏನು ಇವ್ರು ಯಾವಾಗಲೂ ಚಿಕ್ಕ ಮಗನ ಎತ್ಕೊಂಡು ಓಡಾಡ್ತಿದ್ದಾರೆ ಅಂತ. ಹೌದು, ಇವನು ನನ್ನ ಮಗನ ಅಂದರೆ ದೊಡ್ಡ ಮಗನಿಗೂ ಇವನಿಗೂ 10 ವರ್ಷ ಗ್ಯಾಪು. ಯಾಕಂದರೆ ನಾನು ಹೆಲ್ತ್ ಸರಿ ಇಲ್ಲದೆ ನನ್ನ ಮಕ್ಕಳು ಬೇಡ ಅಂದ್ಕೊಂಡಿದ್ದೆ. ದೊಡ್ಡವನಿಂದೆ, ಆಮೇಲೆ ಅವನಿಂದ ಏನೇನೋ ನನ್ನ ಹೆಲ್ತ್ ಸ್ವಲ್ಪ ರಿಕವರಿ ಆದಮೇಲೆ ಹಾಗಾಗಿ ನೋಡಿ ಸುಜು ನಾನು ಈಗ ಶಿವಮೊಗ್ಗಗೆ ಹೊರಟಿದ್ದೀವಿ. ಯಾಕಂದರೆ ಈ ಸರಿ ನಾನು ಯಾವಾಗಲೂ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಶಿವಮೊಗ್ಗ ಹೋಗ್ತಾಯಿದ್ದೀನಿ. ಚಿಕ್ಕವನ್ನ ಅಮ್ಮನ ಮನೇಲಿ ಬಿಟ್ಟು ನಾನು ಸುಜು ಬಂದ್ವಿ. ನಮ್ಮ ಮನೆಯವ್ರು ಯಾವಾಗಲೂ ಜೊತೆಗೆ ಬರ್ತಾಯಿದ್ರು. ಈ ಸರಿ ನಮ್ಮ ಮನೆಯವ್ರು ಬರೋಕ್ಕಾಗಲಿಲ್ಲ, ನಾನು ಸುಜು ಬಂದ್ವಿ. ಯಾಕಂದರೆ ಇವ್ನು ಲೀವ್ ಇತ್ತಲ್ಲ. ನಾನು ಯಾವಾಗಲೂ ಅವ್ರು ಬಂದು ಪಾಪ ಬೇಜಾರಾಗಿದೆ. ಜರ್ನಿ ಮಾಡೋಕ್ಕೆ ತುಂಬ ಬೇಜಾರು. ಬಂದು ಮತ್ತೆ ನಾವು ರಿಟರ್ನ್ ಬರ್ತೀವಿ ಪಾಗೋಡಗೆ, ತುಂಬಾ ಟಯರ್ಡ್ ಆಗ್ತೀವಿ. ನೋಡಿ, ನೇಚರ್ ಮಾತ್ರ ಇಲ್ಲಿ ತುಂಬ ಚೆನ್ನಾಗಿರ್ತಿತ್ತು ಮಳೆಗಾಲದಲ್ಲಿ. ಈ ಸರಿ ನಾವು ಬೇಸಿಗೆಯಲ್ಲಿ ಬಂದಿರೋದ್ರಿಂದ ಎಲ್ಲನೂ ತುಂಬ ಒಣಗೋಗ್ಬಿಟ್ಟಿದೆ. ತುಂಬ ಚೆನ್ನಾಗಿರುತ್ತೆ ಮಲೆನಾಡು ಥರ ನೋಡೋಕ್ಕೆ. ಈಗ ನನಗೆ ಈ ಕಡೆ ಬಂದರೆ ಅದೊಂದು ಖುಷಿ. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅಂದರೆ ನನ್ನ ಮೈಂಡ್ ಶಾಕ್ ಅಂದರೆ ಮೆಂಟಲ್ ಥರ ಆಗಿ ಗಾಳಿ ದೆವ್ವ ಅಂತ ಎಲ್ಲ ಒಂದು 5-6 ವರ್ಷ ನಾವು ಹಾಸ್ಪಿಟ್ಲ್ಗಳಿಗೆ ಮೊದಲೆಲ್ಲ ತಿರುಗಾಡಿ ತಲೆನೋವು ಅಂತ ಯಾವ ಹಾಸ್ಪಿಟ್ಲಲ್ಲೂ ನಮ್ಮ ಕಾಯಿಲೆ ಯಾರೂ ಕಂಡುಹಿಡಿದು ಹೇಳಲಿಲ್ಲ. ಕೊನೆಗೆ ನನಗೆ ಗಾಳಿ ದೆವ್ವ ಬಂದಂಗಾಗಿ ಆಮೇಲೆ ಮೆಂಟ್ಲಾಗಿ ನಾನು ಶಿವಮೊಗ್ಗ ಹಾಸ್ಪಿಟ್ಲಲ್ಲಿ ಕೊನೆಗೆ ಮಾನಸ ಹಾಸ್ಪಿಟಲ್ಗೆ ಅಡ್ಮಿಟಾಗಿ ಜೀವದಾನ ಮಾಡಿಸ್ಕೊಂಡೆ ನೋಡಿ. ಹಾಸ್ಪಿಟಲಲ್ಲಿ ಇಲ್ಲಿ ನಮಗೆ ಅವರು ಬೇರೆಯವ್ರು ಯಾರೋ ಒಬ್ಬರು ಹೇಳಿದ್ದು, ಹಂಗಾಗಿ ಇಲ್ಲಿ ನಮ್ಮ ಅಣ್ಣವ್ರು ಕರ್ಕೊಬಂದಿರೋದು ನಮ್ಮನ್ನ. ಇಲ್ಲಾಂದರೆ ನಾನು ಬೇರೆ ಹಾಸ್ಪಿಟಲ್ ಎಲ್ಲಾದರೂ ಹೋಗಿದ್ರೆ ಖಂಡಿತ ನಾನು ಉಳಿತಿರ್ಲಿಲ್ಲ. ನನ್ನ ಕಾಯಿಲೆನೂ ಯಾರೂ ಕಂಡುಹಿಡಿತಿರ್ಲಿಲ್ಲ. ಆ ಥರ ಇತ್ತು ನನ್ನದು ಕತೆ. ಹಾಗಾಗಿ ಹೆಂಗೋ ನಾನು ಉಳ್ಕೊಂಡಿರೋದೆ ಇವತ್ತು ಶಿವಮೊಗ್ಗ ಹಾಸ್ಪಿಟಲಿಂದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ಈ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಮಾನಸ ಹಾಸ್ಪಿಟಲ್ನ. ನಾನು 7 ವರ್ಷದಿಂದ ನಾನು ಇದೇ ಹಾಸ್ಪಿಟಲಲ್ಲೇ ಟ್ಯಾಬ್ಲೆಟ್ಸ್ನ ತಗೊತಾ ಇರೋದು. ಅಂದರೆ ಒಂದು ಸರಿ ಕಮ್ಮಿ ಮಾಡ್ಕೊತೀವಿ, ಒಂದು ಸರಿ ಜಾಸ್ತಿ ಮಾಡ್ಕೊತೀವಿ. ಈಗ ಚಿಕ್ಕ ಮಗು ಹುಟ್ಟಿದಾಗ ಸ್ವಲ್ಪ ನನಗೆ ಜಾಸ್ತಿನೇ ಪ್ರಾಬ್ಲಮ್ ಇತ್ತು. ಹಂಗಾಗಿ ನಾನು ಟ್ಯಾಬ್ಲೆಟ್ಸ್ ಜಾಸ್ತಿ ಮಾಡಿದ್ರು. ಅವ್ರು ಹೇಳೋದೊಂದೇ, ನಿನ್ನ ಮೈಂಡ್ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇದ್ಕೊಂಡು ಯಾವಾಗಲೂ ಖುಷಿಯಾಗಿದ್ದರೆ ನಿಮ್ಮ ಮಾತ್ರೆನ ಕಮ್ಮಿ ಮಾಡ್ಕೋಬೋದು, ಇಲ್ಲಾಂದರೆ ನಾವೇನು ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ನೋಡಿ, ನನ್ನ ಮಗ ವಾಮಿಟ್ ಮಾಡ್ಕೊಂಡು ತುಂಬ ಸುಸ್ತಾದ. ನಾವೀಗ ಬಸ್ ಸ್ಟಾಪಲ್ಲಿ ಬಂದ್ವಿ ನೋಡಿ, ಶಿವಮೊಗ್ಗ ಬಸ್ ಸ್ಟಾಪ್ಗೆ. ಈಗ ಅಲ್ಲಿಂದ ನಾವು ಆಟೋಗೆ ಹೋಗಬೇಕು ಹಾಸ್ಪಿಟಲ್ಗೆ. ಹಾಗಾಗಿ ಅವನು ಸ್ವಲ್ಪ ವಾಮಿಟ್ ಮಾಡ್ಕೊಂಡು ಸುಸ್ತಾದ. ಸುಜು ಅವನಿಗೆ ಜರ್ನಿ ಆಗೋಲ್ಲ. ಹಾಗಾಗಿ ನಾನು ಈ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದಕ್ಕೆ ಯಾಕೆ ಇವ್ರ ಮಕ್ಕಳಾದ್ಮೇಲೆ ಮಾಡಿದ್ದಾರೆ ಅಂತ ಕೆಲವ್ರದ್ದು ವಾದ. ಅಂದರೆ ನಮ್ಮ ರಿಲೇಟಿವ್ಸ್ ಅವ್ರದ್ದು ಅಷ್ಟೇ. ಇದೆ ನೋಡಿ ಮಾನಸ ಹಾಸ್ಪಿಟಲ್ಲು. ಅವರಿಗೆ ನಾನು ಕ್ಲಾರಿಟಿ ಕೊಡಲೇಬೇಕು. ಯಾಕಂದರೆ ನಾನು ಮಾಡಿರೋದು ನನ್ನ ಮನಸ್ಸಿನ ನೆಮ್ಮದಿಗೋಸ್ಕರ ಅಷ್ಟೇ. ನಮ್ಮ ಮನೆಯವರು ಪಾಪ ಓಕೆ ಕೊಟ್ಟಿರೋದಕ್ಕೆ ನಮ್ಮ ಊರಲ್ಲೇ ಶಾಕ್ ಆಗಿದ್ದಾರೆ. ಯಾಕಂದರೆ ಅವರು ಇಂಥವಕ್ಕೆಲ್ಲ ಅಷ್ಟು ಬೇಗ ಒಪ್ಪಲ್ಲ. ಹಾಗಾಗಿ ನನ್ನ ಆ್ಯಕ್ಟಿವಿಟೀಸ್ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ. ನಾನು ಹಾಡಾಡೋದಾಯಿತು ಅಥವಾ ಏನೋ ಆ್ಯಕ್ಟಿವಿಟೀಸಲ್ಲಿ ನಾನು ಮದುವೆ ಆದಾಗಿಂದ ತೋರಿಸ್ಕೊಂಡು ಇಲ್ಲ. ನಮ್ಮ ಗಂಡನ ಮನೆಯಲ್ಲಿ ನಾನು ಸ್ಕೂಲಲ್ಲಿದ್ದಾಗ ಅಂಥ ಆ್ಯಕ್ಟಿವಿಟೀಸಲ್ಲೆಲ್ಲ ಇದ್ದೆ ನಾನು. ಅದು ಇಡೀ ನಮ್ಮೂರಿಗೆ ಗೊತ್ತು, ತವ್ರ ಮನೇಲಿ. ಹಾಗಾಗಿ ನಮ್ಮೂರಲ್ಲಿ ಕೆಟ್ಟದಾಗಿ ಅಂದ್ಕೊತಾರೆ ಅಂತ ಅಂದಿದ್ದಕ್ಕೆ ನಾನು ಡ್ಯಾನ್ಸ್ದು ಸ್ವಲ್ಪ ಎಲ್ಲ ಸ್ಕಿಪ್ ಮಾಡಿದೆ. ನನಗೂ ಅನ್ನಿಸ್ತಾಯಿತ್ತು ಅದನ್ನ ಸ್ಕಿಪ್ ಮಾಡಬೇಕು ಅಂತ. ಬಟ್ ವ್ಯೂವರ್ಸ್ ಅದಕ್ಕೆ ಚೆನ್ನಾಗಿದ್ದಿದ್ದರಿಂದ ನಾನು ಡ್ಯಾನ್ಸ್ದು ಮಾಡಿದೆ. ಇದೇ ಹಾಸ್ಪಿಟಲ್ ನೋಡಿ, ಮಾನಸ ಹಾಸ್ಪಿಟಲು. ಈ ಹಾಸ್ಪಿಟಲಲ್ಲೇ ನಾನು ಮರುಜನ್ಮ ಪಡೆದಿದ್ದೀನಿ ಅಂತಲೂ ಹೇಳ್ಬೋದು. ಇದೆ ಅಲ್ಲ 2-3 ಟೈಮ್ ನನಗೆ ಈ ಥರ ಸೀರಿಯಸ್ ಆಗಿದ್ದು. ಇಲ್ಲಿ ಮಾತ್ರೆ ತಗೊಂಡ್ಮೇಲೆ ಚೆನ್ನಾಗಿದ್ದೀನಿ. ನಾವೀಗ ಹೋಟೆಲ್ಗೆ ಬಂದು ಊಟ ಮಾಡ್ಕೊಂಡು ಮತ್ತೆ ನೋಡಿ ಟೋಕನ್ ಕೊಟ್ಟಿದ್ದರು. ಇಲ್ಲಿಗೆ ಬಂದು ಕುತ್ಕೊಂಡ್ವಿ ನಾವು ಮಾನಸ ಹಾಸ್ಪಿಟಲ್ಗೆ ಒಳಗೆ. ಇದೇ ಒಳಗಡೆ ನಮ್ಮನ್ನು ಟೋಕನ್ ಕೊಟ್ಟು ಇಲ್ಲಿ ಕೂರಿಸ್ತಾರೆ. ಮತ್ತು ಮೇಲೆ ಡಾಕ್ಟ್ರಿಗೆ ಇನ್ನೂ ಇದ್ದಾರೆ, ಅಲ್ಲಿ ಕಳಿಸಿದ್ರೆ ಅಲ್ಲಿ ಹೋಗ್ಬೇಕು. ನನಗೆ ಇಲ್ಲಿ ಕೊಟ್ಟರು ಸುಧಾ ಡಾಕ್ಟ್ರ್ ಹತ್ರ. ಹಾಗಾಗಿ ಇಲ್ಲೇ ಕೂತ್ಕೊಂಡ್ವಿ. ಯಾಕಂದರೆ ನಮ್ಮನ್ನು ನೋಡೋ ಡಾಕ್ಟ್ರು ಮೇಲೆ ಇರೋದು 3rd ಫ್ಲೋರಲ್ಲಿ. ಬಟ್ ಅವ್ರು 2 ಟೈಮ್ ನಮ್ಗೆ ಸಿಕ್ಕಿಲ್ಲ. ಹಿಂದಿನ ಟೈಮಲ್ಲೂ ಬೇರೆ ಡಾಕ್ಟ್ರು ಸಿಕ್ಕಿದ್ರು, ಅವ್ರು ಬಂದಿರಲಿಲ್ಲ. ಇವಾಗಲೂ ಅವರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಅಲ್ಲೇ ತಗೊಂಡು ತೋರಿಸ್ಕೊಂಡು ಬಂದೆ ನಾನು ಮಾತ್ರೆ ತಗೊಳ್ಳೋಕ್ಕೆ. ಇದೆಲ್ಲ ಹೊಸ್ದಾಗಿ ಮಾಡಿಸಿದ್ದಾರೆ ನೋಡಿ. ಆವಾಗ 1 ಅವರ್ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲೇ ವೇಸ್ಟ್ ಆಗೋಗ್ತಿತ್ತು ನಮ್ಮ ಟೈಮ್. ಮತ್ತು ನಾವು ರಿಟರ್ನ್ ಬರೋಕ್ಕೆ ಲೇಟ್ ಆಗೋಗ್ತಿತ್ತು. ಈ ಸಾರಿ ಮಾತ್ರ ತುಂಬ ಚೆನ್ನಾಗೆಲ್ಲ ಆ ಥರ ಆಗಬಾರ್ದು ಅಂಥೇಳಿ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಇವಾಗ ಏನು ವೆಯ್ಟ್ ಮಾಡೋಂಗಿಲ್ಲ, ಬೇಗ ಕೊಡ್ತಾರೆ. ಟ್ಯಾಬ್ಲೆಟ್ಸ್ ತೊಗೊಳೋದು ಬಂದ್ವಿ ನಾವು. ಇಲ್ಲಿ ಟ್ಯಾಬ್ಲೆಟ್ಸ್ ತೊಗೊಂಡು ಬಂದು ನಾವು ಲಾಸ್ಟಿಗೆ ಬಂದಿದ್ದು ನೋಡಿ. ಇಲ್ಲೊಂದು ವಿಷಯ ಹೇಳ್ಬೇಕು ನಿಮ್ಮ ಜೊತೆ. ಯಾರೆಲ್ಲ ಗಾಬರಿ ಆಗೋದು, ಭಯ ಆಗೋದು ಅಥವಾ
ಟೆನ್ಷನ್ ಆಗೋದು ಥರ ಇದ್ದಾಗ ಬೇಗನೆ ತೋರಿಸ್ಕೊಬಿಡಿ, ಇಲ್ಲಾಂದರೆ ಲೈಫ್ ಲಾಂಗ್ ಮಾತ್ರೆ ನುಂಗಿಸ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಮಾತ್ರೆ ನುಂಗೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ನಂದು. ನಾನು ಮೈಂಡ್ ರಿಲ್ಯಾಕ್ಸ್ಗೆ ಥರ ಯೂಟ್ಯೂಬ್ ಹಾಡಾಡಬೇಕು ಅನ್ನೋದು ನನಗೆ ಮೊದಲಿಂದ ತುಂಬಾ ದೊಡ್ಡ ಕನಸಿತ್ತು. ಯೂಟ್ಯೂಬಲ್ಲಿ ಹಾಡಾಡಬೇಕು ಅನ್ನೋದು, ನೀವು ಹಾಡಾಡಿ ಆಗಬೇಕು ಅನ್ನೋದು. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ನಂಗೆ ಹಾಡಂದರೆ ತುಂಬ ಪ್ರಾಣ. ಹಂಗಾಗಿ ಆದರೆ ಹಾಡ್ತೀನಿ ಅನ್ನೋದು ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನನ್ನ ಹೆಲ್ತ್ ಹಾಳಾಗಿತ್ತು. ಮತ್ತು ಗಂಡನ ಮನೆಗೆ ಬಂದಮೇಲೆ ನಂದು ಹಾಡೋ ಅಷ್ಟು ಇದು ನನಗೆ ಮನೆಯಲ್ಲೂ ಮರ್ತೇ ಹೋಗ್ಬಿಟ್ಟಿದೆ. ನಾನು ಮತ್ತೆ ನಾನು ಹಾಡ್ತೀನಿ ಯೂಟ್ಯೂಬಲ್ಲಿ ರೀಲ್ಸ್ ಮಾಡ್ತೀನಿ ಅಂತ ಕನಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ನಮ್ಮ ಮನೆಯವರು ಪರ್ಮಿಷನ್ ಕೊಟ್ಟಿದ್ದಕ್ಕೆ ನನಗೆ ದೇವ್ರು ವರ ಕೊಟ್ಟಂಗೆ ಅಂತಲೇ ಹೇಳ್ಬೇಕು. ನಮ್ಮ ಊರಲ್ಲೇ ಶಾಕ್ ಆಗಿದ್ದಾರೆ, ಆ ವ್ಯಕ್ತಿ ಒಪ್ಪಿದಾನ ಅನ್ನೋದು. ನಮ್ಮ ರಿಲೇಷನ್ ಎಲ್ಲರೂ ಒಂಥರ ಕುತೂಹಲ, ಎಲ್ರಿಗೂ ಆ ಥರ ಆಗೋಗಿದೆ. ಬಟ್ ನಾನು ಇದನ್ನೇ ನಡೆಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.